ನಮಸ್ಕಾರ, ಎಲ್ಲರೂ ಆರಾಮಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಜೀರೋದಿಂದ ಶುರುವಾದ ನನ್ನ ಈ ಪುಟ್ಟ ಪ್ರಯಾಣ ಇಂದು ಸಾಕಷ್ಟು ಸಪೋರ್ಟಿವ್ ವ್ಯಕ್ತಿತ್ವಗಳ ಜೊತೆ ಮುಂದೆ ಸಾಗ್ತಾ ಇದೆ. ತುಂಬಾ ಖುಷಿ ಇದೆ. ಹಾಗೆ ಸಾಧ್ಯವಾದಷ್ಟು ಒಳ್ಳೊಳ್ಳೆಯ ವಿಷಯಗಳ ಜೊತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ, ಆಯಿತಾ? ಈ ಹೂವೇನಾದರೂ ನೋಡಿದ್ದೀರಾ? ಇದಕ್ಕೆ ಎರ್ಜುಳು ಅಂತ ಕರೀತಾರೆ. ಕಾಡಿನಲ್ಲಿ ಆಲ್ಮೋಸ್ಟ್ ಈ ಹೂವು ಬೆಳೆಯುತ್ತೆ. ಹಾಗೆ ಈ ಹೂವನ್ನು ಸಾಕಷ್ಟು ಶುಭ ಸಮಾರಂಭಗಳಲ್ಲೂ ಕೂಡ ಬಳಸ್ತಾರೆ. ಹಾಗೆ ಇದರ ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ಬ್ ಆಗಿದೆ. ಒಂಥರ ಡಿಫ್ರೆಂಟ್ ಸ್ಮೆಲ್ ಅಂತಲೇ ಹೇಳ್ಬೋದು. ಚಿಕ್ಕವರಿರುವಾಗ ಮನೆಯಲ್ಲಿ ದೊಡ್ಡವರು ತರಲಿಕ್ಕೆ ಅಂತ ಕಾಡಿಗೆ ಹೋದಾಗ ಈ ಹೂವನ್ನು ಆರಿಸ್ಕೊಂಡು ಬಂದು ಕೊಡ್ತಾಯಿದ್ರು. ಶಾಲೆಗೆ ಹೋಗ್ಲಿಕ್ಕೆ ಟೈಮ್ ಆಗುತ್ತೆ ಅಂತ ಬೇಗ ಇದನ್ನು ಸುರಿದ್ಬಿಟ್ಟು ದಾರದಲ್ಲಿ ಮುಡ್ಕೊಂಡು ಶಾಲೆಗೆ ಹೋಗಿರೋದು ನೆನಪಾಗುತ್ತೆ. ಬಾಲ್ಯ ಅಂತ ಅಂದ್ರೇ ಹಾಗೆ ಅಲ್ವಾ, ಒಂಥರ ಸವಿ ನೆನಪುಗಳ ಬುತ್ತಿ ಅಂತಲೇ ಹೇಳ್ಬೋದು ಅಲ್ವಾ. ಹಾಗೆ ಈ ಹೂವನ್ನು ಸುರಿಯೋದಕ್ಕೆ ಬಾಳೆದಿಂಡಿನಿಂದ ಮಾಡಿರುವಂಥ ದಾರ ಆಗಿರ್ಬೋದು. ಹಾಗೆ ತೆಂಗಿನ ಗರಿಕೆಯನ್ನು ತೆಳ್ಳಿಗೆ ಸಿಕ್ಬಿಟ್ಟು ಅದರಿಂದನೂ ಸುರಿಬೋದು. ಹಾಗೆ ನಾರ್ಮಲ್ ಆಗಿ ದಪ್ಪ ದಾರ ಇದ್ದರೆ ಅದರಿಂದನೂ ಕೂಡ ಈ ಥರ ನೀಟಾಗಿ ಫಸ್ಟು ಅದನ್ನು ಹೂವನ್ನು ಸುರಿದ್ಕೋಬೇಕು. ಪೂರ್ತಿ ಕಟ್ಟಾಗಿದೆ. ಹೂವು ಈ ಥರ ಕಾಣಿಸುತ್ತೆ. ಇದನ್ನ ತಲೆಗೆ ಮುಡ್ಕೊಂಡ್ರೆ ಆಯಿತು. ನೋಡೋಕ್ಕೂ ಸೂಪರ್ಬ್ ಆಗಿ ಕಾಣಿಸುತ್ತೆ. ಹಾಗೆ ಸ್ಮೆಲ್ಲು ಕೂಡ ಸಖತ್ತಾಗಿರುತ್ತೆ. ನಿಮ್ಮ ಕಡೆನೂ ಏನಾದರೂ ಈ ಹೂ ನಿಮಗೆ ಸಿಕ್ಕಿದ್ರೆ ಒಂದ್ಸರಿ ಇದ್ರ ಸ್ಮೆಲ್ ನೋಡಿ, ಆಯ್ತು? ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಾಗೆ ಒಂದು 2 ಮಂತಿಂದ ನಾನು ಹೇರ್ ಕೇರಿಗೋಸ್ಕರ ರೋಸ್ಮರಿ ವಾಟರನ್ನು ಮನೆಯಲ್ಲೇ ಮಾಡಿಕೊಂಡು ಬಳಸ್ತಾ ಇದ್ದೀನಿ. ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಆಗ್ತಾಯಿದೆ. ಹಾಗೆ ಹೇರಿಗೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ಅಂತ ಗೊತ್ತಾಯಿತು. ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ. ಮೊದಲಿಗೆ ನಾನು ಈ ಸ್ಪ್ರೇ ಬಾಟಲಲ್ಲಿ ಎಷ್ಟು ನೀರು ಹಿಡಿಯುತ್ತಲ್ಲ ಅದರದ್ದು 1 ಅಥವಾ 1.5 ಅಷ್ಟು ಎಕ್ಸ್ಟ್ರಾ ನೀರನ್ನು ಒಂದು ಪಾತ್ರೆಗೆ ಹಾಕೋತೀನಿ. ನಾನು ಬಿಕ್ಸಾ ಕಂಪನಿಯ ರೋಸ್ಮರಿ ಲೀವ್ಸನ್ನು ಬಳಸ್ಕೊತಿದ್ದೀನಿ. ಕುದೀತಿರೋ ನೀರಿಗೆ 1 ಸ್ಪೂನಷ್ಟು ರೋಸ್ಮರಿ ಲೀವ್ಸನ್ನು ಹಾಕಿ ಲೋ ಫ್ಲೇಮಲ್ಲಿ ಒಂದು 15ರಿಂದ 20 ನಿಮಿಷ ನೀಟಾಗಿ ಕುದಿಸ್ಬೇಕು. ರೋಸ್ಮರಿ ವಾಟರನ್ನು ಕುದಿಸಿ ತಣ್ಣದಿದ ನಂತರ ಒಂದು ಸ್ಪ್ರೇ ಬಾಟ್ಲಿಗೆ ರೋಸ್ಮರಿ ವಾಟರನ್ನು ಹಾಕಿಬಿಟ್ಟು ಅದನ್ನು ನೀಟಾಗಿ ನೆತ್ತಿಗೆ ಮತ್ತು ಕೂದಲಿನ ಬುಡಕ್ಕೆ ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಮಾಡಾಗಿದ ನಂತರ ಒಂದು 15 ನಿಮಿಷ ಕೈ ಬೆರಳಿನ ಸಹಾಯದಿಂದ ಸ್ಮೂತಾಗಿ ಕೂದಲಿನ ಬುಡವನ್ನು ಮಸಾಜ್ ಮಾಡಿಕೊಂಡ್ರೆ ಆಯಿತು. ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಬೇಬಿ ಹೇರ್ ಕೂಡ ಗ್ರೋತ್ ಆಗುತ್ತೆ. ನನಗೆ ಇದರಲ್ಲಿ ಪಾಸಿಟಿವ್ ರಿಸಲ್ಟು ಕಾಣಿಸಿರೋದ್ರಿಂದ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ನಿಮ್ಮೊಟ್ಟಿಗೆ ಈ ವಿಷಯವನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಪ್ರಾಡಕ್ಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ, ಆಯಿತಾ? ಹಾಗೆ ಫೆಬ್ರವರಿ 1ಕ್ಕೆ ನಮ್ಮ
ಊರಿನ ಗ್ರಾಮ ದೇವರಾದ ಅಂತರಹಳ್ಳಿಯ ಶ್ರೀ ದುರ್ಗಾಂಬ ಅಮ್ಮನ ಸನ್ನಿಧಿಯಲ್ಲಿ ಶಿಖರ ಪ್ರತಿಷ್ಠೆ ಮತ್ತು ವರ್ಧಂತಿ ಉತ್ಸವ ಎಲ್ಲ ಇರೋದ್ರಿಂದ ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಈ ದೇವಸ್ಥಾನ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಅಂತರಹಳ್ಳಿ ಎಂಬ ಗ್ರಾಮದಲ್ಲಿ. ದೇವಗಿ ಮತ್ತು ಕತ್ಗಾಲ್ ಊರಿನ ಮಧ್ಯದಲ್ಲಿ ಈ ಒಂದು ದೇವಸ್ಥಾನ ಇದೆ. ಶಿರ್ಸಿ ಕುಮಟಾ ಹೈವೇ ರೋಡಲ್ಲೇ ಈ ಒಂದು ದೇವಸ್ಥಾನ ಇರೋದು. ನೀವೇನಾದರೂ ಈ ಕಡೆ ಬಂದಿದ್ದರೆ ಒಮ್ಮೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಮ್ಮನ ದರ್ಶನವನ್ನು ಪಡೆದುಕೊಳ್ಳಿ, ಆಯಿತಾ. ಹಾಗೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಕೊನೆಗೊಂದು ಮಾತು, ವ್ಯಕ್ತಿಯನ್ನಾಗಿರಲಿ ಪರಿಸ್ಥಿತಿಯನ್ನಾಗಿರಲಿ ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅನ್ನೋದ್ರ ಮೇಲೆ ರಿಸಲ್ಟ್ ಅನ್ನೋದು ನಿಂತಿರುತ್ತೆ ಅಲ್ವಾ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.